ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನ ಗೊತ್ತಾ, ನಾನು ಇನ್ನು ಹೊಡಬಾರ್ದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತಾ ಇದೆ. ಬೇರೆಯವ್ರಿಗೆ ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅನ್ನೋದೇ ಇಷ್ಟು ತನ್ನ ಕೊಡಿರ್ತೀನಿ. ನಾನು ತಮ್ಗೆ ಹೇಳೋದು ಇಷ್ಟೇ, ಈ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಟ್ಟಾಯ್ತು. ಬಿಜೆಪಿಲಂತೂ ನಮ್ಮೂರ ಯಾರಿಗೂ ಅವಕಾಶ ಇಲ್ಲ. ದಳ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಳ ಬರಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗುತ್ತೆ, ಈಗ 19ಕ್ಕೆ ಬಂದಿದೆ. ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ ನನಗೆ. ಬರಕ್ ಸಾಧ್ಯ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಿಜೆಪಿ ಜ್ಞಾನದ ಹತ್ತು ಸೇರ್ತದೆ, ಅದಕ್ಕೆ ಸದಾ ನೋಡಪ್ಪ 9 ತಿಂಗಳು 10 ತಿಂಗಳು ಆಗಿದೆ. ಇದಾದ್ಮೇಲೆ ಯಾರು ಕಣ್ಣು ಕಾಣೋರು ಯಾರು ಕಾಣ್ತಾ ಇದಾರೆ ನಿಮ್ಗೆ? ಕಷ್ಟ. ಅದೆಲ್ಲ ಆಗದೆ ಹೋಗ್ತದೆ, ಎಲ್ಲ ಟ್ರೈಲ್ ಆಗೋಯ್ತು. ಅಶೋಕ್ ಒಂದು ಮುಗಿದೋಯ್ತು, ಅಶೋಕ್ ತಾಂಡ್ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳೋಂತ ಸಂದರ್ಭ ಬಂದಿದೆ. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೇನಾದ್ರು ಶಕ್ತಿ ತುಂಬಬೇಕಾದ್ರೆ, ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟ್ ನಾವು ಬಂದು, ನಾವು ಒಂದು ಸಣ್ಣ ಪಣ್ಣ ಒಂದು 3-4 ಸೀಟ್ ಕಿತ್ತಾಡ್ಬಿಟ್ರೆ ಮಿಕ್ಕಿ ಸೀಟ್ ಎಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವತ್ತು ಎಲೆಕ್ಷನ್ ನಾವು ಮಾಡಿ 136 ಸೀಟ್. ಇವತ್ತು ಅಷ್ಟೇ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೀಟ್ಗೂ ನಾವು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಹೋಗಿಲ್ಲ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಯ್ತು? ದಾವಣಗೆರೆಯಲ್ಲಿ ಕಿತ್ತಾಟ, ಶಿವಮೊಗ್ಗದಲ್ಲಿ ಕಿತ್ತಾಟ, ಬೆಂಗಳೂರಲ್ಲಿ ಕಿತ್ತಾಟ, ಅಲ್ಲೆಲ್ಲ ಕೊಪ್ಪಳದಲ್ಲಿ ಕಿತ್ತಾಟ, ಎಲ್ಲ ಕಡೆ ಕೋಲಾರ ಎಲ್ಲ ಕಡೆನೂ ಅಲ್ಲೂ ಬೇಕಾದಷ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ನಾವು ಒಗ್ಗಟ್ಟಿಂದ ನಾವು ಮಾಡ್ತಾ ಇದೀವಿ. ನಾನು ಇವತ್ತು ಪಕ್ಷದ ಅಧ್ಯಕ್ಷ, ಚೀಫ್ ಮಿನಿಸ್ಟರ್, ಪಾರ್ಟಿ ಅಧ್ಯಕ್ಷ ನಾನು. ನಿಮ್ಮ ಇಶ್ಯೂಸ್ಗೆ ನಾನಿದ್ದೀನಿ, ನಿಮ್ಮ ಸಮಸ್ಯೆಗೆ ನಾನಿದ್ದೀನಿ, ನಿಮ್ಮ ಮನೆಯವರು ನಾನಿದ್ದೀನಿ. ಈ ಅವಕಾಶನ ದಯವಿಟ್ಟು ಎಲ್ಲರನ್ನು ಮಾತಾಡ್ಬೇಕು. ನೀವು ಬಿಜೆಪಿ ಅವ್ರದ್ದು ಮಾತಾಡ್ಬೇಕು. ಇವತ್ತೇನಾದ್ರು ಪ್ರತಾಪ್ ಸಿಂಹ ಆಗಿದ್ರೆ ನಾನು ಇಂಥ ಸಭೆ ನಾನು ಮಾಡಕ್ ಹೋಗ್ತಿದ್ದಿಲ್ಲ, ಅಂತ ಅವಶ್ಯಕತೆನೂ ಬರ್ತಿದ್ದಿಲ್ಲ. ಬಿಡಪ್ಪ 2 ಸಮಾಜದವರು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ. ಇವತ್ತು ನಿಮ್ಗೆ ಮುಕ್ತ ಅವಕಾಶ. ನೀವು ಬಂದಿರೋರು ಮಾಡ್ತೀರಿ ಎಲೆಕ್ಷನ್, ನನ್ನ ನಂಬಿಕೆ ಇದೆ. ಆದ್ರೆ ಬೇರೆಯವ್ರ ಕೈಲಿ ನೀವು ಎಲೆಕ್ಷನ್ ನೀವು ಮಾಡಿಸ್ಬೇಕು, ಬೇರೆಯವ್ರ ಕೈಲಿ ಎಲೆಕ್ಷನ್ ಮಾಡಿ.